ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಪ್ರಿಯ ವೀಕ್ಷಕರೇ, ಇಂದು ನಿಮ್ಮನ್ನು ತುರುವೇಕೆರೆ ತಾಲ್ಲೂಕು ಕೇಂದ್ರದಿಂದ 16 ಕಿಲೋಮೀಟರ್ ದೂರ ಹಾಗೂ ಅಮ್ಮಸಂದ್ರ ರೈಲ್ವೆ ನಿಲ್ದಾಣದಿಂದ 1 ಕಿಲೋಮೀಟರ್ ದೂರದಲ್ಲಿರುವ ದಂಡಿನಶಿವರದಲ್ಲಿರುವ ಆದಿಶಕ್ತಿ ವನ್ನಾದೇವಿಯ ದೇವಾಲಯಕ್ಕೆ ಕರೆದುಕೊಂಡು ಹೋಗುತ್ತಿದ್ದೇನೆ. ಶಿವಗಂಗೆಯಲ್ಲಿ ಪರಮ ಶಿವಭಕ್ತರಾದ ದಂಪತಿಗಳಿದ್ದರು. ಅವರಿಗೆ ಅನೇಕ ವರ್ಷಗಳು ಸಂತಾನವಿರಲಿಲ್ಲ. ಶಿವಗಂಗೆಯ ಕ್ಷೇತ್ರಾಧಿಪತಿ ಗಂಗಾಧರೇಶ್ವರ ಸ್ವಾಮಿಯ ವರಪ್ರಸಾದದಿಂದ ಒಂದು ಮುದ್ದಾದ ಹೆಣ್ಣು ಮಗುವು ಜನಿಸುತ್ತದೆ. ಆ ಮಗುವಿಗೆ ಗಂಗಾಧರೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ವನ್ನಮ್ಮ ಎಂದು ಹೆಸರಿಡುತ್ತಾರೆ. ಆ ಬಾಲೆಯು ಬೆಳೆಯುತ್ತಾ ಮಹಾನ್ ಶಿವಭಕ್ತೆಯಾಗುತ್ತಾಳೆ. 16 ವರ್ಷಕ್ಕೆ ಅದೇ ಊರಿನ ವಸಂತರಾಯನೆಂಬ ವರನಿಗೆ ಅದ್ದೂರಿಯಾಗಿ ಕನ್ಯಾದಾನ ಮಾಡಿ ಕೊಡುತ್ತಾರೆ. ಈ ಮಾನವ ರೂಪಿ ವನ್ನಮ್ಮನೇ ದಂಡಿನಶಿವರದ ಶ್ರೀ ಆದಿಶಕ್ತಿಯಾಗಿ ವಿಶಾಲ ಉತ್ತದ ರೂಪದಲ್ಲಿ ನೆಲೆಯಾಗಿ ನಿಲ್ಲುತ್ತಾಳೆ. ಎಲ್ಲ ಕಡೆಯೂ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡಿ ಮುಗಿಸುತ್ತಾರೆ. ಆದರೆ ವನ್ನಾದೇವಿಯ ಜಾತ್ರೆಯನ್ನು ಮಾಡುವ ಮೊದಲು 15 ದಿನ ಕಟ್ಟುನಿಟ್ಟಿನ ವ್ರತವನ್ನು ದಂಡಿನಶಿವರಕ್ಕೆ ಹೊಂದಿಕೊಂಡಂತೆ ಇರುವ 35 ಹಳ್ಳಿಗಳಲ್ಲಿ ಆಚರಿಸಲಾಗುತ್ತದೆ. ಮನೆಯಲ್ಲಿ ಹೆರಿಗೆಯಾದರೆ ಸೂತಕ ಆಚರಿಸಿದಂತೆ ಆಚರಿಸಬೇಕಾಗುತ್ತದೆ. ಈ ಹಳ್ಳಿಗಳಲ್ಲಾಗಲಿ ಗ್ರಾಮದಲ್ಲಾಗಲಿ ಮನೆಗಳಲ್ಲಾಗಲಿ ಯಾವುದೇ ಶುಭ ಕಾರ್ಯವನ್ನು ಮಾಡುವಂತಿಲ್ಲ. 1 ತಿಂಗಳ ಕಾಲ ಮಾಂಸಾಹಾರವನ್ನು ಮಾಡುವಂತಿಲ್ಲ. ಯಾವುದೇ ಪ್ರಾಣಿ ಬಲಿಯನ್ನು ಕೊಡುವಂತಿಲ್ಲ. ಅಲ್ಲದೆ 35 ಹಳ್ಳಿ ಜನರು ಊರ ಹೊರಗೆ ಹೋದರೂ ಸಹ ಮದ್ಯ ಮಾಂಸ ಸೇವಿಸುವಂತಿಲ್ಲ. ಹೀಗೆ ಕಟ್ಟುನಿಟ್ಟಾಗಿ ವ್ರತವನ್ನು ಆಚರಿಸುತ್ತಾರೆ. 15 ದಿನ ಕಳೆದ ಮೇಲೆ ಜಾತ್ರೆ ಪ್ರಾರಂಭವಾಗುತ್ತೆ. ರಥೋತ್ಸವ ಹಾಗೂ ಇನ್ನಿತರ ಉತ್ಸವಗಳು ಅದ್ದೂರಿಯಾಗಿ ನೆರವೇರಿಸುತ್ತಾರೆ. ಇನ್ನು ಹೆಚ್ಚಿನ ಮಾಹಿತಿಯನ್ನು ಈ ತಾಯಿಯ ಅರ್ಚಕರು ತಿಳಿಸುತ್ತಾರೆ. ತಿಳಿಯೋಣ ಬನ್ನಿ. ಶಿವಗಂಗೆ ಇಲ್ಲಿ ಬರೋದಕ್ಕಿಂತ ಮುಂಚೆ ವನ್ನಾದೇವಿ ಒಬ್ಬ ಮಾನವ ಸ್ವರೂಪಿ ಸ್ತ್ರೀ ಆಗಿರ್ತಾರೆ. ಶಿವಶರಣೆ ಪೂಜೆ ಶಿವನ ಲಿಂಗ ಪೂಜೆ ಮಾಡ್ತಾ ಕೂತ್ಕೊಂಡ್ರೆ ಜಗತ್ತಿನ ಯಾವುದೋ ಅರಿವಿಲ್ಲದಲ್ಲೇ ಪೂಜೆ ಮಾಡ್ತಾ ಇರ್ತಾರೆ. ಒಂದು ಸಂದರ್ಭ ಏನಾಗುತ್ತೆ, ಇವ್ರ ಯಜಮಾನರು ವಸಂತರಾಯ ಅಂತೇಳಿ ಯಜಮಾನರು ಅವರೇನು ಮಾಡ್ತಾರೆ, ಅವರೊಬ್ಬರು ರೈತಾಪಿ ಕೆಲಸದವರು. ರೈತಾಪಿಗೆ ಕೆಲಸ ಪ್ರಯತ್ನ ಜಮೀನು ಕಡೆ ಹೋಗ್ತಾರೆ. ಈ ಅಮ್ಮ ಸ್ನಾನ ಜಪ ತಪ ಮಾಡಿ ಲಿಂಗು ಹಿಡ್ಕೊಂಡು ಪೂಜೆ ಕೂತ್ಕೊತಾರೆ. ಪೂಜೆ ಕೂತ್ಕೊಂಡಾಗ ಆ ಅಮ್ಮನಿಗೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತೇಳಿ ಅಷ್ಟು ಅರಿವು ಇರೋದಿಲ್ಲ. ಸರಿ ಅಂತೇಳಿ ಆ ಲಿಂಗುನು ಹಿಡ್ಕೊಂಡು ಮನೆ ಬಿಟ್ಟು ಆಚೆ ಬಂದ್ಬಿಡ್ತಾರೆ. ಬಂದಂಗೆ ಬರ್ತಾರೆ. ಸುಮಾರು ದಿವಸ ಬರ್ತಾರೆ. ಬಂದಾಗ ಅಲ್ಲಿ ಕತ್ಲೆ ಆಗುತ್ತೆ. ಆ ಜಾಗ ಮಾಡ್ತಾವ ಕತ್ಲೆ ಆದಾಗ ಆ ಜಾಗದಲ್ಲಿ ಉಳ್ಕೊಂತಾರೆ. ಆ ಉಳ್ಕೊಂಡಿದ್ದ ಸಂದರ್ಭದಲ್ಲಿ ಒಂದು ಅಶರೀರವಾಣಿ ನುಡಿ, ಮುಂದೆ ದಂಡಿನಶಿವರ ಅನ್ನೋ ಗ್ರಾಮ ಇದೆ, ಅಲ್ಲಿ ನೆಲೆಯಾಗು ನೀನು, ನಾನು ನಿನ್ನ ಬಂದು ನೆಲೆಯಾಗ್ತೀನಿ ಅಂತ ಒಂದು ಅಶರೀರವಾಣಿ ನುಡಿಯುತ್ತೆ. ಬಂದಾಗ ಈ ಜಾಗದಲ್ಲಿ ಉಡ್ಸಲಮ್ಮ ಅಂತ ಒಂದು ಹೆಣ್ಣು ದೇವತೆ ಇರುತ್ತೆ. ಫಸ್ಟ್ಗೆ ಇಲ್ಲಿ ಆ ಅಮ್ಮ ಬರೋಕ್ಕಿಂತ ಮೊದಲಿಗೆ ಉಡ್ಸಲಮ್ಮ ಅಂತ ಈ ಜಾಗದಲ್ಲಿ ಹೆಣ್ಣು ದೇವತೆ ಊರು. ಆಗ ಈ ಅಮ್ಮ ಬಂದು ಕೇಳ್ತಾರೆ, ಏನೋ ನನಗೆ ಶಿವನ ಅನುಗ್ರಹ ಇದೆ, ನಾನು ಇಲ್ಲಿ ನೆಲೆಸ್ಬೇಕು, ಹಂಗಾಗಿ ನೀನು ನನಗೆ ಜಾಗ ಬಿಟ್ಕೊಡ್ಬೇಕು ಅಂತ ಕೇಳ್ತಾರೆ. ಆವಾಗ ಏನು ಮಾಡೋದು, ಇಬ್ಬರಿಗೂ ವಾದ ಆಗುತ್ತೆ. ಆ ವಾದ ಆದಾಗ ಇಲ್ಲ ನೀನು ನೀನು ಇವತ್ತು ಬಂದ್ಬಿಟ್ಟು ನನ್ನ ಬಿಟ್ಟೋಗಿ ನಾನು ಯಾಕೆ ಹೋಗಲಿ ಅಂತೇಳಿ ಇಬ್ಬರು ಸುಮಾರು ಹೊತ್ತು ಆದಾಗ ಇಲ್ಲ ಹೇಳ್ದೆ, ಅಮ್ಮ ನಾನು ಶಿವನ ಅನುಗ್ರಹ ಇದೆ, ನಾನು ನೆಲೆ ಆಗಲೇಬೇಕು, ಮುಂದೆ ನಿನಗೆ ತುರುವೇಕೆರೆ ಅನ್ನೋ ಒಂದು ಊರಿದೆ, ಅಲ್ಲಿಗೆ ಹೋಗಿ ನೀನು ನೆಲೆಯಾಗು ಅಂತೇಳಿ ಇದು ಮಾಡಿದಾಗ ಆಯಿತು ಸರಿ, ನಾನು ಇಷ್ಟು ವರ್ಷ ಇಲ್ಲಿದ್ದೀನಲ್ಲ, ನನ್ನ ಜ್ಞಾಪಕಾರ್ಥಾಗಿ ಏನು ನೀನು ಕೊಡ್ತೀಯ ನನಗೆ ಅಂತ ಅಮ್ಮ ಕೇಳ್ತಾರೆ. ಅದಕ್ಕೆ ಈ ಅಮ್ಮ ಏನು ಹೇಳ್ತಾರೆ, ಆಯಿತು ನೀನು ಇಷ್ಟು ವರ್ಷ ಇಲ್ಲಿ ಏನು ಇದ್ದು ನಿನ್ನ ಸಂದರ್ಭ ಜಾತ್ರಾ ಉತ್ಸವಗಳು ಅವು ಏನೆಲ್ಲ ಮಾಡ್ತಾಯಿದ್ರು ಅದನ್ನು ನನ್ನ ಜಾತ್ರೆ ಹಾಕಿನ ಒಂದು ದಿವಸ ಮುಂದೆ ನೀನು ಬಂದು ಸಂಬಂಧಪಟ್ಟವಾದ ಉತ್ಸವಾದಿಗಳನ್ನೆಲ್ಲ ನಡೆಸಿ ಇನ್ನು ಅವತ್ತು ಮುಂದಿನ ದಿವಸದಿಂದ ನಾನು ನನ್ನ ಜಾತ್ರೆ ಮಾಡಿಸ್ಕೊತೀನಿ ಅಂತೇಳಿ ಮಾತು ಕೊಟ್ಟು ಸರಿ ಅಂತ ಅಮ್ಮ ಹೋಗಿ ತುರುವೇಕೆರೆಯಲ್ಲಿ ನೆಲೆ ಆಗ್ತದೆ. ಅದಾದಮೇಲೆ ಇಲ್ಲಿಗೆ ಅಲ್ಲಿ ನೋಡ್ತಾರೆ. ಅವಾಗ ಈ ಊರ ತೊಟ್ಲ ಮಗುನು ಬಿಟ್ಟು ಬಂದಿರ್ತಾಳೆ ಅಮ್ಮ. ಆಗೇನು ಮಾಡ್ತಾರೆ, ಇವರು ಗಂಡ ಮನೆ ಬರ್ತಾರೆ. ಮನೆ ಬಂದರೆ ಅಮ್ಮ ಇರೋದಿಲ್ಲ. ಅಕ್ಕಪಕ್ಕದ ಮನೆಯಲ್ಲೆಲ್ಲ ಕೇಳ್ತಾರೆ. ಅವಾಗ ಇಲ್ಲ ಯಾರು ನೋಡಲಿಲ್ಲ ಅಂತೇಳಿ ಸರಿ ಅಂತೇಳಿ ಅವಾಗ ಕೋಟೆ ಬಾಗಿಲು ಬಂದು ಕೋಟೆ ಬಾಗಿಲು ಆಚೆ ಕಡೆ ನೋಡಿದಾಗ ಹೆಜ್ಜೆ ಗುರುತು ಕಾಣುತ್ತೆ. ಆ ಹೆಜ್ಜೆ ಗುರುತನ್ನು ನೋಡ್ಕೊಂಡು ಸೀದಾ ಇಲ್ಲಿ ಬರ್ತಾರೆ. ಇಲ್ಲಿ ಬಂದಾಗ ಅಮ್ಮ ಇಲ್ಲಿ ಅಕ್ಕ ಯಪ್ಪ ಬಂದು ಕೇಳ್ತಾರೆ,
ಏನಪ್ಪ ಹಿಂಗೆ ಮಾಡಿ ಬಂದ್ಬಿಟ್ಟಿದೆಯಲ್ಲ, ನನ್ನ ಮಗನೂ ಬಿಟ್ಟು ಬಂದಿದ್ಯಾ, ನಾನು ಹೆಂಗೆ ನೋಡ್ಕೊಳ್ಳಿ, ಏನು ಬಾ ಮನೆಗೆ ಹೋಗೋಣ ಅಂತೇಳಿ ಕರೀತಾರೆ. ಇಲ್ಲ, ನಾನು ಶಿವನ ಅನುಗ್ರಹ ಇದೆ, ನಾನು ನೆಲೆ ಆಗಲೇಬೇಕು ಇಲ್ಲಿ. ನಾನು ಸುಮಾರು ಹೊತ್ತು ಅವ್ರಿಗವ್ರಿಗೂ ವಾದ ಆಗುತ್ತೆ. ಎಷ್ಟೇ ಪರಿಪರಿಯಾಗಿ ಬೇಡಿದ್ರು ಅಮ್ಮ ಒಪ್ಪಲ್ಲ. ಆಯಿತು ಸರಿ ಅಂತ ಅವಾಗ ಏನು ಮಾಡ್ತಾವೆ, ಕೋಪಾರೂಢರಾಗಿ ಒಂದು ಶಾಪ ಹಾಕ್ತಾರೆ ಅಮ್ಮನಿಗೆ. ನಿನಗೆ ವರ್ಷಕ್ಕೊಂದು ಮಗು ಹುಟ್ಟಿ ಸಾಯಿಲಿ ಅಂತೇಳಿ ಒಂದು ಶಾಪ. ಆ ಶಾಪ ನಿಮಿತ್ತ ನಾವೇನೀಗ ಜಾತ್ರೆಯಲ್ಲಿ ಯುಗಾದಿ ಆದ 15 ದಿವಸಕ್ಕೆ ಕಂಬ ಅಂತ ಇರ್ತೀವಿ. ಕಂಬ ಹಾಕಿದ ಒಂದು 15 ದಿವಸಕ್ಕೆ ಮಳೆ ಜಾತ್ರೆ ಸ್ಟಾರ್ಟ್ ಆಗುತ್ತೆ. ಈ ನಾವೇನು ವರ್ಷಕ್ಕೊಂದು ಮಗು ಹುಟ್ಟಿ ಸಾಯಿಲಿ ಅಂತ ಏನು ಪ್ರತಿನಿಧಿ ಇದೆಯೋ ಅದು ಒಂದೊಂದವ್ರು ಕಂಬ ಹಾಕಿದಾಗ ಮಗು ಜನನ, ಕಂಬ ಕಿತ್ತಾಗ ಮರಣ ಅಂತ ಹೇಳಿ ಜಾತ್ರೆ ಪ್ರತಿನಿತ್ಯ. ಅದೇ ರೀತಿ ನಾವು ಪ್ರತಿ ವರ್ಷ ಒಂದು ವರ್ಷವೂ ಜಾತ್ರೆ ಏನೀಗ ಮಾತು, ಪ್ರತಿ ವರ್ಷ ವರ್ಷಕ್ಕೊಂದು ಮಗು ಹುಟ್ಟಿ ಸಾಯಿಲಿ ಅನ್ನೋದು ಏನು ಯಪ್ಪ ಶಾಪ ಇದೆ. ಆ ಶಾಪ ನಿಮಿತ್ತ ನಾವು ಯಾವ ಜಾತ್ರೆ ನಿಂತಿರೋ ಇತಿಹಾಸನೂ ಇಲ್ಲ ಇಲ್ಲಿ. ಅದೇ ಪ್ರತಿ ವರ್ಷ ಅವರು ಇದರಂತೆ ನಡ್ಕೊಂಡು ಹೋಗ್ತಾ ಇದ್ದಾರೆ ಜಾತ್ರೆ ನಿಂತೇ ಅಲ್ಲ. ಇದು ಹೊನ್ನಮ್ಮನವರು ಇಲ್ಲಿ ಬಂದು ನೆಲೆಯಾಗಂತ ಒಂದು ಇತಿಹಾಸ. ಅಲ್ಲಿಗೆ ಹೊನ್ನಮ್ಮನವರಿಗೆ ಜಾತ್ರೆ ಉತ್ಸವಾದಿಗಳು ನಾವು ಹೆಂಗೆ ಮಾಡ್ತೀವಿ ಅಂದರೆ, ಈ ಮನೆಯಲ್ಲಿ ನಾವು ಮಾಡಂತಿ ಇದ್ದರೆ ಹೆಂಗೆ ಸುಧಾರಿಸ್ತೀವಿ, ಒಬ್ಬ ಮಾಡಂತಿನ ಮನೇಲಿ ಹೇಗೆ ಸುಧಾರಿಸ್ತಾ ಇದ್ರು, ಅವರಿದ್ದಾಗ ಏನೇ ಒಂದು ಶುಭ ಕಾರ್ಯಗಳಾಗಲಿ ಮಾಡೋಂಗಿಲ್ಲ, ಒಂದು ಘಾಟ್ ಹಾಕಂಗಿಲ್ಲ, ಒಂದು ಎಣ್ಣೆ ಕಂಟೆ ಹಾಕಂಗಿಲ್ಲ, ಆಮೇಲೆ ಮಾಂಸ ಮದ್ಯಾದಿಗಳು ಉಪಯೋಗಿಸೋಂಗಿಲ್ಲ. ಆ ಥರ ಎಲ್ಲ ಪದ್ಧತಿ ರೂಢಿಗಳು ನಡ್ಕೊಂಬಂದು ಆ ಕಾಲದಿಂದಲೂ ಅದನ್ನು ನಡ್ಕೊಂಬ. ಇದು ಇಲ್ಲಿ ಬಂದು ನೆಲೆಯಾಗಿರೋ ಇತಿಹಾಸ. ಒಂದು ಭಕ್ತಿ ಇಟ್ಟು ಆಮೇಲೆ ಮೇಲೆ ನಂಬಿಕೆ ಇಡಬೇಕು. ನಂಬಿಕೆ ಇಟ್ಕೊಂಡ್ರೆ ನಾವು ಯಾವುದೇ ಕೆಲಸ ಆಗಿಲ್ಲ ಅಂತ ಉದಾಹರಣೆ ಏನಿಲ್ಲ, ಕೆಲಸ ಇಂಥ ಆಗಿಲ್ಲ ಅಂತ ಹೇಳಿಲ್ಲ. ಉದಾಹರಣೆ ನಿಧಾನ ಆಗ್ಬೋದು, ಬಟ್ ಇಲ್ಲ ಆಗೋದೇ ಇಲ್ಲ ಅಂತ ಒಂದು ಆ ಅಮ್ಮಂಗಿದೆ. ಮದುವೆ ವಿಚಾರದಲ್ಲಾಗಲಿ, ಮಕ್ಕಳು ವಿಚಾರದಲ್ಲಾಗಲಿ ಬಂದು ತೊಟ್ಲು ಕೊಟ್ಟು ಪೂಜೆ, ಮಕ್ಕಳಾದ್ಮೇಲೆ ಬಂದು ತೊಟ್ಲು ಕೊಟ್ಟು ಸೀರೆ ಮಡ್ಲಕ್ಕಿ ತೊಟ್ಲು ಎಲ್ಲ ಕೊಟ್ಟು ಪೂಜೆ. ಇದಕ್ಕೆ ಬಲಿ ಇಲ್ಲ. ಇಲ್ಲ. ಎಲ್ಲರಿಗೂ ಧನ್ಯವಾದಗಳು. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.